ಇನ್ನು ಮಹಾರಾಷ್ಟ್ರದಲ್ಲಿ ಸುರಿದಂತಹ ಕುಂಭದ್ರೋಣ ಮಳೆ ನಿಜಕ್ಕೂ ಕೂಡ ಅಲ್ಲೂಲ ಕಲ್ಲೂಲವನ್ನು ಸೃಷ್ಟಿಸಿದೆ. ಕಳೆದ 8 ದಿನಗಳಿಂದ ಸುರಿತಾ ಇರುವಂತಹ ಮಳೆ 2000ನೇ ಇಸ್ವಿಯ ನಂತರ, ಅಂದರೆ ಕಳೆದ 26 ವರ್ಷಗಳ ನಂತರ ಸುರಿದ ಅತ್ಯಂತ ಹೆಚ್ಚು ಮಳೆಯುಳ್ಳ ಮುಂಗಾರು ಅಂತೇಳಿ ದಾಖಲಾಗಿದೆ. ಮಹಾರಾಷ್ಟ್ರದ ಬಳಿಕ ಇದೀಗ ಗುಜರಾತ್ನ ಹಲವೆಡೆ ಸುರಿತಾ ಇರುವಂತಹ ಮಳೆ ಜನರನ್ನ ದಂಗುಬಡಿಸಿದೆ. ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಾದ್ಯಂತ ಸುರಿತಾ ಇರುವಂತಹ ರಣಚಂಡಿ ಮಳೆ ಇನ್ನೂ ಕಡಿಮೆಯಾಗಿಲ್ಲ. ಮುಂಬೈ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಹಲವೆಡೆ ರೈಲು ಹಳಿಗಳು ಜಲಾವೃತಗೊಂಡಿವೆ. ವಸಾಯಿ, ವಿರಾರ್, ಪಾಲ್ಘರ್ ಮತ್ತು ಕಂಜೂರ್ ಮಾರ್ಗ್ನ ಅಂತಹ ಪ್ರದೇಶಗಳಲ್ಲಿ ಹಳಿಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ರೈಲುಗಳು ಆ ನೀರಲ್ಲಿ ಸಂಚರಿಸುವಂತಹ ಅನಿವಾರ್ಯತೆ ಕೂಡ ಎದುರಾಗಿದೆ. ಇನ್ನು ಮುಂಬೈನ ವಸಾಯಿ ವಿರಾರ್ನಲ್ಲಿ ಕಳೆದೊಂದು ವಾರದಿಂದ ನಿಂತಿರುವಂತಹ ನೀರು ಕಡಿಮೆ ಆಗ್ತಾನೇ ಇಲ್ಲ. ನಗರದ ಹಲವು ಭಾಗಗಳಲ್ಲಿ ನೀರು ಸರೋವರದ ರೀತಿಯಲ್ಲಿ ನಿಂತಿದೆ. ಹೀಗಾಗಿ ಜನರಿಗೆ ಕೊಳೆತ ನೀರಿನ ನಡುವೆನೇ ಜೀವನ ನಡೆಸುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ರೋಹಾನಗರ ನಿರಂತರವಾದಂತಹ ಮಳೆಯಿಂದಾಗಿ ತತ್ತರಿಸಿ ಹೋಗಿದೆ. ಕುಂಡಲಿಕಾ ನದಿಯು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿಯ ನೀರು ನಗರ ಮತ್ತು ಪ್ರಮುಖ ಮಾರುಕಟ್ಟೆಗಳಿಗೆ ನುಗ್ಗಿರುವುದರಿಂದಾಗಿ ಜನಜೀವನ ಸ್ತಬ್ಧಿತಗೊಂಡಿದೆ. ರಸ್ತೆಗಳಲ್ಲಿ 3 ರಿಂದ 4 ಅಡಿಗಳಷ್ಟು ನೀರು ನಿಂತಿದೆ. ಮಹಾರಾಷ್ಟ್ರದ ಖಂಡಾಲಾ ಬಳಿಯಲ್ಲೂ ಕೂಡ ಅಷ್ಟೇ ಭಾರೀ ಭೂಕುಸಿತ ಸಂಭವಿಸಿದೆ. ಲೋನಾವಾಲಾದ ರಸ್ಟಿಕ್ ಐಲ್ಯಾಂಡ್ನಲ್ಲಿ ಈ ಭೂಕುಸಿತ ಸಂಭವಿಸಿದೆ. ಈ ವೇಳೆ ಹೋಟೆಲ್ ಒಂದು ಸಂಪೂರ್ಣ ಧರಾಶಾಹಿಯಾಗಿದ್ದು ಭದ್ರತಾ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೂ ಹಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರದ ಮಳೆ ದೊಡ್ಡ ದಾಖಲೆಯನ್ನು ಕೂಡ ಸೃಷ್ಟಿಸಿದೆ. ಜುಲೈ 6ರವರೆಗೆ ಮುಂಬೈನಲ್ಲಿ ಸುರಿದಂತಹ ಮಳೆ 1240 ಮಿಲಿಮೀಟರ್ನಷ್ಟು, ಅಂದರೆ 7 ದಿನಗಳಲ್ಲಿ ಸುರಿದಂತಹ ಮಳೆ 1 ತಿಂಗಳ ಸರಾಸರಿ ಮಳೆಗೆ ಸಮನಾಗಿದೆ. ಬರೀ 7 ದಿವಸದಲ್ಲಿ ಬಂದಂತಹ ಮಳೆ 1 ತಿಂಗಳ ಮಳೆಗೆ ಸರಿಸಮಾನವಾಗಿದೆ. ಜುಲೈ ಆರಂಭದಲ್ಲಿ ಇರುವಂತಹ ಸರಾಸರಿ ಮಳೆಯ ಪ್ರಮಾಣ ಕೇವಲ 350 ಮಿಲಿಮೀಟರ್ ಮಾತ್ರ. ಆದರೆ ಸುರಿದಿದ್ದು 3 ಪಟ್ಟು ಜಾಸ್ತಿ, ಅಂದರೆ 750 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಿದೆ. ಇನ್ನು ದಕ್ಷಿಣ ಮುಂಬೈನಲ್ಲಿ 50 ವರ್ಷಗಳಲ್ಲಿಯೇ ಅತ್ಯಂತ ಹೆಚ್ಚು ಮಳೆ ಸುರಿದಿದೆ. ಅಷ್ಟೇ ಅಲ್ಲ, ಮುಂಬೈನ 7 ದಿನದ ಮಳೆ ದಿಲ್ಲಿಯ ಸರಾಸರಿ ವಾರ್ಷಿಕ ಮಳೆಗಿಂತ ಹೆಚ್ಚು. ಅಂದರೆ ಒಂದು ವರ್ಷದಲ್ಲಿ ದೆಹಲಿಯಲ್ಲಿ ಎಷ್ಟು ಮಳೆ ಆಗುತ್ತೋ ಅದಕ್ಕಿಂತ ಜಾಸ್ತಿ ಮಳೆ 7 ದಿನದಲ್ಲಿ ಮುಂಬೈನಲ್ಲಾಗಿದೆ. ನಮ್ಮ ಬೆಂಗಳೂರಿನ ವಾರ್ಷಿಕ ಸರಾಸರಿ ಮಳೆಗೆ ಸರಿಸಮಾನವಾಗಿ ಕೇವಲ 1 ವಾರದಲ್ಲಿ ಮುಂಬೈನಲ್ಲಿ ಮಳೆ ಸುರಿದಿದೆ. ಇನ್ನು ಲೋನಾವಾಲಾದಲ್ಲಿ 48 ಗಂಟೆಗಳಲ್ಲಿ 1290 ಮಿಲಿಮೀಟರ್ ಮಳೆಯಾಗಿದೆ. ಅಂದರೆ ಬಹುತೇಕ ಇದೆಲ್ಲವೂ ಕೂಡ ಕ್ಲೌಡ್ ಬಸ್ಟ್ ಆದಂತಹ ರೀತಿಯಲ್ಲಿ ಆಗ್ತಾ ಇರುವಂತಹ ಮಳೆ. ಜುಲೈ 7ರಂದು 670 ಮಿಲಿಮೀಟರ್, ಜುಲೈ 6ರಂದು 620 ಮಿಲಿಮೀಟರ್. ಇದು 1500 ವರ್ಷಗಳಿಗೊಮ್ಮೆ ಸುರಿಯುವಂತಹ ಮಳೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ತಜ್ಞರು. ಆದರೆ ಎಕ್ಸಾಕ್ಟ್ಲಿ 1000 ವರ್ಷದ ಹಿಂದೆನೋ 500 ವರ್ಷದ ಹಿಂದೆನೋ ಹೀಗಾಗಿತ್ತು ಅಂತ ಹೇಳೋದಕ್ಕೆ ದಾಖಲೆಗಳು ಸಿಗೋದಿಲ್ಲ. ಆದರೆ ಇದು ಮಾತ್ರ ರಣಭೀಕರ ಮಳೆ. ಹಾಗಾದರೆ ಈ ಮಹಾಮಳೆಗೆ ಕಾರಣಗಳು ಏನೇನು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಜೂನ್ನಲ್ಲಿ ಸಂಪೂರ್ಣವಾದಂತಹ ಶುಷ್ಕ ವಾತಾವರಣ ನಿರ್ಮಾಣ ಆಗಿತ್ತು. ಮಾಮೂಲಿಗಿಂತ 2 ವಾರಗಳ ತಡವಾಗಿ ಮುಂಗಾರು ಆಗಮಿಸಿತ್ತು ಮಹಾರಾಷ್ಟ್ರಕ್ಕೆ. ಅಂದರೆ ಕರ್ನಾಟಕದಲ್ಲಿ ಜೂನ್ ಮೊದಲ ವಾರದಲ್ಲಿ ಬಂದರೆ, 1ನೇ ತಾರೀಕಿನ ಸಾಮಾನ್ಯವಾಗಿ ಬಂದರೆ, ಮಹಾರಾಷ್ಟ್ರಕ್ಕೆ ಜೂನ್ 2ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಮಳೆ ಬರುತ್ತೆ. ಆದರೆ ಇಲ್ಲಿ ಅರಬ್ಬಿ ಸಮುದ್ರದ ಮೇಲೆ ಒಣ ಹವೆಯ ಒತ್ತಡವೂ ಕೂಡ ನಿರ್ಮಾಣ ಆಯಿತು ಈ 2 ವಾರಗಳ ತಡ ಆಗಿದ್ದರಿಂದಾಗಿ. ಹೀಗಾಗಿ ಎಲ್ನಿನೋದಿಂದಾಗಿ ಸಾಗರ ತಾಪಮಾನ ತೀವ್ರವಾಗಿ ಹೆಚ್ಚಳ ಆಗ್ತಾ ಇರುವಂಥದ್ದು ಕೂಡ ಮತ್ತೊಂದು ಕಡೆಯಲ್ಲಿ ಮುಂಗಾರಿನ ವೈಪರೀತ್ಯಗಳಿಗೆ ಕಾರಣ ಆಗಿದೆ. ಇದು ಮಾನ್ಸೂನ್ ಮಾರುತಗಳ ಮೇಲೆ ತೀವ್ರತರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಇದು ಬಹಳಷ್ಟು ಅಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮಾನ್ಸೂನ್ ಮಾರುತಗಳ ಲಯವೇ ತಪ್ಪಿ ಹೋಗ್ತಾ ಇದೆ. ಮಾನ್ಸೂನ್ ಮಾರುತಗಳ ಅಸಮತೋಲನದಿಂದಾಗಿ ಹೆಚ್ಚು ಮಳೆ ಆಗಿದೆ ಈ ಬಾರಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ. ಕರ್ನಾಟಕದಲ್ಲಿ ಮಳೆ ಆಗಲಿಲ್ಲ, ಜೂನ್ನಲ್ಲಿ ಆಗಬೇಕಾಗಿದ್ದ ಮಳೆ. ಆದರೆ ಅವೆಲ್ಲವೂ ಕೂಡ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಒಮ್ಮೆಗೆ ಅಪ್ಪಳಿಸ್ತಾ ಇದ್ದಾವೆ. ಇನ್ನು ಗುಜರಾತ್ನಲ್ಲಿ ಭಾರೀ ಮಳೆ ಸುರಿತಾ ಇದೆ. ಅದರಲ್ಲೂ ಸೂರತ್ ಮತ್ತು ನವಸಾರಿ ಜಿಲ್ಲೆಗಳಲ್ಲಿ ಹಲವು ನಗರಗಳು ಭಾರೀ ಪ್ರವಾಹದಿಂದಾಗಿ ತತ್ತರಿಸಿಕೊಂಡಿದ್ದಾವೆ. ಸೂರತ್ನ ಕತರ್ಗಮ್ ಪ್ರದೇಶದ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಾರುಗಳು, ಬೈಕ್ಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ಹಲವಾರು ವಸತಿ ಸಮುಚ್ಚಯಗಳು ನೀರಿನಲ್ಲಿ ಮುಳುಗಿದ್ದಾವೆ. ಮನೆಗಳು ಮತ್ತು ರಸ್ತೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ಸ್ಥಳೀಯರ ದೈನಂದಿನ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇನ್ನು ರಾಜ್ಯದಲ್ಲೂ ಕೂಡ ಅಷ್ಟೇ ಸಕಾಲಕ್ಕೆ ಸರಿಯಾಗಿ ಮುಂಗಾರು ಆಗಮನ ಆಗದೇನೆ ರೈತರು ಬಹಳ ಆತಂಕಕ್ಕೀಡಾಗಿದ್ರು. ಬೆಳೆದ ಬೆಳೆಗಳನ್ನು ಕೂಡ ನಾಶಪಡಿಸೋದಕ್ಕೆ ಹೊರಟಿದ್ರು. ಆದರೆ ಜುಲೈ ಆರಂಭ ಆಗ್ತಾ ಇದ್ದಂತೆ ಮಳೆಯ ಆರ್ಭಟ ಈಗ ಜೋರಾಗ್ತಾ ಇದೆ.
ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ಎಡೆಬಿಡದೆ ಸುರಿತಾ ಇರುವಂಥದ್ದು ರೈತರಿಗೂ ಒಂದಿಷ್ಟು ಸಮಾಧಾನ ತಂದಿದೆ. ಯಾಕಂದರೆ ನಮ್ಮ ನದಿಗಳು ಜಲಾಶಯಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಂದ್ ಕಡೆ ಪ್ರಕೃತಿಯ ಮುನಿಸು, ಮತ್ತೊಂದ್ ಕಡೆ ಮನುಷ್ಯನೇ ತಂದ್ಕೊಂಡಿರೋ ಆಪತ್ತು. ವಯನಾಡಿನಲ್ಲಿ ನಡೆದ ಭೀಕರ ದುರಂತ ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದೆ. ವಯನಾಡಲ್ಲಿ ಸುರಂಗ ನೆಲಕಚ್ಚಿದ್ರೆ ಮಂಗಳೂರಿನಲ್ಲಿ ತಡೆಗೋಡೆಯ ಕಂಟಕ ಎದುರಾಗಿದೆ. ದುರಂತ ಅಂದ್ರೆ ವಯನಾಡಲ್ಲಿ ಎಡವಟ್ಟು ಮಾಡಿದ್ದ DBL ಕಂಪನಿಗೆ ಮಂಗಳೂರಿನಲ್ಲೂ ಕೂಡ ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡಿದೆ. ಇದೇ ಈಗ ಮಂಗಳೂರು ಜನರನ್ನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತೆ ಮಾಡಿದೆ. ಕಾಮಗಾರಿ ಎಡವಟ್ಟು, ಗುಡ್ಡದ ಮೇಲಿದ್ದವರಿಗೆ ಆಪತ್ತು. ಮಳೆ ಬಿದ್ದಂತೆಲ್ಲ ಮಣ್ಣು ಕುಸಿತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. ಹೆದ್ದಾರಿಯಲ್ಲಿ ಹೋಗೋರು ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುತ್ತಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಮತ್ತದೇ ಕಾಮಗಾರಿ ಎಡವಟ್ಟು. DBL ಕಂಪನಿ ಕಲ್ಲಾಡಿ ಮೆಪ್ಪಾಡಿ ನಡುವೆ ಸುರಂಗ ಮಾರ್ಗವನ್ನ ಮಾಡ್ತಿದೆ. 2 ವರ್ಷದಿಂದ ನಡೆಯುತ್ತಿರೋ ಈ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿದ್ದಾರಂತೆ. ಇದರಿಂದಾಗಿನೇ ಮೇಲಿಂದ ಮೇಲೆ ಭೂಕುಸಿತವಾಗ್ತಿದೆ. ಅಪಾರ ಪ್ರಮಾಣದ ಮಣ್ಣು, ಕಲ್ಲು, ಬಂಡೆಗಳು ರಸ್ತೆಗೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ. ಇದರಿಂದಾಗಿ ಗುಡ್ಡದ ಮೇಲ್ಭಾಗದಲ್ಲಿರುವಂತಹ ನಿವಾಸಿಗಳಿಗೆ ಜೀವ ಭಯ ಶುರುವಾಗಿದೆ. ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಮಳೆಯಬ್ಬರ. ಚಿಕ್ಕಮಗಳೂರು ಜಿಲ್ಲೆ ಅಕ್ಷರಶಃ ತೊಯ್ದ ತೊಪ್ಪೆಯಂತಾಗಿದೆ. ಎಡಬಿಡದೆ ಸುರಿಯುತ್ತಿರುವಂತಹ ಮಳೆ ಇಡೀ ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದೆ. ಕಳಸ ತಾಲೂಕಿನಲ್ಲಂತೂ ಹಗಲು ರಾತ್ರಿ ಎನ್ನದೇ ಮಳೆ ಸುರಿತಾ ಇದ್ದು ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸ, ಎನ್ಆರ್ಪುರ ಸೇರಿದಂತೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಇದರ ಪರಿಣಾಮ ಸೂರುಮನೆ ಫಾಲ್ಸ್ ಮೈದುಂಬಿ ಧುಮ್ಮುಕ್ತಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಹೇಮಾವತಿ ನದಿ ನೀರಿನ ಅಬ್ಬರ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿಯ ತೋಟಗಳೆಲ್ಲ ಮುಳುಗಡೆಯಾಗುವ ಹಂತಕ್ಕೆ ಬಂದು ನಿಂತಿದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲೂ ಧಾರಾಕಾರವಾಗಿ ಮಳೆಯಾಗ್ತಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಕಳಸ ತಾಲೂಕಿನ ಕುದುರೆಮುಖದ ಹನುಮನಗುಂಡಿ ಜಲಪಾತಕ್ಕೆ ಜೀವಕಳೆ ಬಂದಿದ್ದು ಬೃಹತ್ ಬಂಡೆಗಳ ಮೇಲಿಂದ ಹಾಲ್ನೊರೆಯಂತಹ ನೀರು ಧುಮ್ಮಿಕ್ಕುತ್ತಿದೆ. ಚಾರ್ಮಡಿ ಘಾಟ್ನಲ್ಲಿ ಗುಡ್ಡ ಗಂಡಾಂತರ ಶುರುವಾಗಿದ್ದು ಅಲ್ಲಲ್ಲಿ ಭೂಮಿ ಬಾಯ್ ಬಿಡ್ತಿದೆ. ಇದರ ಪರಿಣಾಮ ಬೃಹತ್ ಬಂಡೆಗಳು ರಸ್ತೆಗೆ ಅಪ್ಪಳಿಸುತ್ತಿದ್ದು ವಾಹನ ಸವಾರರಿಗೆ ಪೀಕಲಾಟ ಶುರುವಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದ್ದು ತುಂಗಾ ನದಿಯಲ್ಲಿರುವ ರಾಮಮಂಟಪ ಮುಳುಗೋ ಹಂತಕ್ಕೆ ಬಂದಿದೆ. ಕೊಡಗಿನಲ್ಲೂ ಮಹಾಮಳೆ ಸುರಿತಾ ಇದೆ. 3-4 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದ್ದು ಜೀವನದಿ ಕಾವೇರಿ ಮೈತುಂಬಿ ಹರಿಯುತ್ತಿದ್ದಾಳೆ. ತ್ರಿವೇಣಿ ಸಂಗಮದಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಜಾಸ್ತಿಯಾಗ್ತಿದೆ. ಕೊಡಗಿನಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಅಲ್ಲಲ್ಲಿ ಅನಾಹುತಗಳು ಸೃಷ್ಟಿಯಾಗ್ತಿವೆ. ಗೋಣಿಕೊಪ್ಪದಲ್ಲಿ ಭಾರೀ ಗಾಳಿ ಮಳೆಗೆ ಪೌರ ಕಾರ್ಮಿಕರೊಬ್ಬರ ಮನೆ ದಿಕ್ಕಾಪಾಲಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದಿದ್ರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವಂತಹ ಮಳೆಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಹುಚ್ಚೆದ್ದು ಹರಿತಾ ಇದ್ದು ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ 9 ಜಲಪಾತಗಳು ಧುಮ್ಮಿಕ್ಕುವುದಕ್ಕೆ ಶುರುವಾಗಿದೆ. ಬೆಳಗಾವಿಯಲ್ಲಿ ಸುರಿಯುತ್ತಿರುವ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಿದೆ. ನಗರದ RTO ವೃತ್ತದ ಬಳಿ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ.
ಮಹಾರಾಷ್ಟ್ರದಿಂದ 1,21,000 ಕ್ಯೂಸೆಕ್ ನೀರನ್ನ ಕರುನಾಡಿಗೆ ಹರಿಬಿಡಲಾಗ್ತಾ ಇದ್ದು, ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಮೈದುಂಬಿ ಹರಿಯೋದಕ್ಕೆ ಶುರು ಮಾಡಿವೆ. ಇದರ ಪರಿಣಾಮ ನದಿ ತೀರದ ಗ್ರಾಮಗಳಿಗೆ ನೆರೆಯ ಭೀತಿ ಶುರುವಾಗಿದ್ದು, ನೂರಾರು ಎಕರೆ ಜಮೀನುಗಳು ಜಲಾವೃತವಾಗಿದೆ. ಮಹಾರಾಷ್ಟ್ರ ಮಳೆ ವಿಜಯಪುರ ಜಿಲ್ಲೆ ಜನರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸಿದೆ. ಸೋಮವಾರದವರೆಗೂ ಆಲಮಟ್ಟಿ ಜಲಾಶಯದಲ್ಲಿ 20 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿತ್ತು. ಆದರೆ ಈಗ ಮಹಾರಾಷ್ಟ್ರದ ಮಳೆಯಿಂದಾಗಿ 2ನೇ ದಿನದಲ್ಲಿ ಹೆಚ್ಚುವರಿ 13 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬಾಗಲಕೋಟೆಯ ರೈತರಿಗೂ ಮಂದಹಾಸ ಮೂಡಿದ್ದು, 4 ದಿನಗಳಲ್ಲಿ ಕೃಷ್ಣಾ ನದಿಯ ಚಿತ್ರಣವೇ ಬದಲಾಗಿದೆ. ಖಾಲಿ ಇದ್ದ ಶ್ರಮಬಿಂದು ಸಾಗರ ಬಹುತೇಕ ಭರ್ತಿಯಾಗಿದ್ದು, ಕೃಷ್ಣಾ ನದಿಯ ಒಡಲು ತುಂಬಿ ಹರಿಯುತ್ತಿದೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ರಾಜಾಪುರ ಬ್ಯಾರೇಜ್ನಿಂದ ಭಾರೀ ಪ್ರಮಾಣದ ನೀರನ್ನ ಹರಿಬಿಡಲಾಗ್ತಿದೆ. ಕೃಷ್ಣಾ ನದಿಗೆ 98,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರೋದ್ರಿಂದ ಹಿಪ್ಪರಿಗೆ ಬ್ಯಾರೇಜ್ನಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆಶಾಭಾವನೆ ಮೂಡಿದೆ. ತುಂಗಭದ್ರಾ ಜಲಾಶಯಕ್ಕೆ 2 ದಿನದಲ್ಲಿ ಭಾರೀ ಪ್ರಮಾಣದ ಒಳಹರಿವು ಶುರುವಾಗಿದ್ದು, ಒಂದೇ ದಿನದಲ್ಲಿ 2 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಟ್ನಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ನೆರೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಾಗದಿದ್ರೂ ಮಹಾರಾಷ್ಟ್ರದ ಮಳೆ ಜೀವಕಳೆ ತಂದಿರೋದು ರೈತರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ.